ವ್ಯಾಕರಣಗೀತೆ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 4. ಈ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ. 1. ಕೈ ಕೆಸರಾದರೆ ಬಾಯಿ ಮೊಸರು. ವಿಸ್ತರಣೆ. ಇದೊಂದು ಪ್ರಸಿದ್ಧ ಗಾದೆ ಮಾತಾಗಿದೆ. ಇದು ನಮ್ಮ ಹಿರಿಯರು ತಮ್ಮ ಜೀವನಾನುಭವದಿಂದ ಕಂಡುಕೊಂಡ ಸತ್ಯವಾಗಿದ್ದು ಇಂದಿಗೂ ಪ್ರಸ್ತುತವಾಗಿದೆ. ಈ ಗಾದೆಯು ನಮ್ಮ ಜೀವನದಲ್ಲಿ ಶ್ರಮದ ಮಹತ್ವವನ್ನು ಬೋಧಿಸುತ್ತದೆ. ಕೈ ಕೆಸರಾದರೆ ಎಂಬುದು ಕೆಲಸ ಮಾಡಿದರೆ ಎಂಬ ಅರ್ಥ ನೀಡುತ್ತದೆ. ಕೆಸರು ಎಂದರೆ ದುಡಿಮೆ ಅಥವಾ ಶ್ರಮ. ಬಾಯಿ ಮೊಸರು ಅಂದರೆ ಫಲ ಅಥವಾ ಲಾಭ. ಯಾವ ಕಾರ್ಯದಲ್ಲಾದರೂ ಯಶಸ್ಸು ಬೇಕಾದರೆ ಅದಕ್ಕಾಗಿ ಶ್ರಮಿಸುವುದು ಅತ್ಯಗತ್ಯ. ಯಾರಾದರೂ ಕಷ್ಟಪಟ್ಟು ಕೆಲಸ ಮಾಡಿದರೆ ಆ ವ್ಯಕ್ತಿಗೆ ಅದರ ಫಲ ಅಥವಾ ಲಾಭ ಸಿಗುತ್ತದೆ. ಯಾರು ಶ್ರಮವಿಲ್ಲದೆ ಯಶಸ್ಸು ಪಡೆಯಲಾಗದು. ಉದಾಹರಣೆಗೆ, ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಬೇಕಾದರೆ ಪಾಠಗಳನ್ನು ಓದಿ ಅಭ್ಯಾಸ ಮಾಡಿ ಶ್ರಮಿಸಬೇಕು. ಹಾಗೆಯೇ ರೈತನೊಬ್ಬ ತನ್ನ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ಅವನು ಉತ್ತಮ ಬೆಳೆ ಪಡೆಯುತ್ತಾನೆ. ಶ್ರಮ ಯಶಸ್ಸು ಸಾಧಿಸಲು ಉತ್ತೇಜನ ನೀಡುತ್ತದೆ ಹಾಗೂ ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ತೃಪ್ತಿಯನ್ನು ಕಾಣಲು ಸಾಧ್ಯ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ.